ನಮಸ್ಕಾರ ಸ್ನೇಹಿತರೆ. ನಾವು ಇಂದು 32ನೇ ಬಾರಿ ಅಂದರೆ 32ನೇ ದಿನ ಭೇಟಿ ಆಗ್ತಾ ಇದ್ದೇವೆ. ಇವತ್ತು ಫಾರ್ ಮತ್ತು ಸಿನ್ಸ್ ಎರಡು ಪದಗಳ ಉಪಯೋಗ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಥರ, ಇಲ್ಲಿ ಈ ಕಾಂಟೆಕ್ಸ್ಟಲ್ಲಿ ಹೇಗೆ ಉಪಯೋಗಿಸೋದು ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಸಣ್ಣ ಪೀಠಿಕೆ ಕೊಡ್ತೇನೆ. ನಾನು ದಾವಣಗೆರೆಯಲ್ಲಿದ್ದಾಗ ಹಾಸ್ಟೆಲಲ್ಲಿದ್ವಿ. ನನ್ನ ಒಬ್ಬರ ಸ್ನೇಹಿತರು, ತುಂಬ ಆತ್ಮೀಯರು, ನನಗಿಂತ ಸುಮಾರು 20 ವರ್ಷಕ್ಕೆ ಚಿಕ್ಕವರು. ಅವರು ಅಂಕಲ್ ನನ್ನ ಜೊತೆ ಇಂಗ್ಲೀಷ್ನಲ್ಲೇ ಮಾತಾಡಿ ಅಂತ ಹೇಳೋರು. ನಾನು ಹೇಳ್ತಾ ಇದ್ದೆ ಕಷ್ಟವಲ್ಲ ಅಂತ. ಆಮೇಲೆ ಯಾಕೆ ಅಂಕಲ್ ಮಾತಾಡಿ ಅಂತ ಅವರಿಗೆ ಹೇಳಿದೆ. ಅಂಕಲ್ ನಿಮಗಾಗಿ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೇನೆ, ನಾನು ವೆಯ್ಟ್ ಮಾಡ್ತಾ ಇದ್ದೇನೆ, ಹೇಳಿ ಅಂತ ಹೇಳಿದೆ. ಅವ್ರು ಹೇಳಿದರು, ಅಂಕಲ್ ಐ ಆಮ್ ವೇಟಿಂಗ್ ಫಾರ್ ಯು ಫ್ರಮ್ ಹಾಫ್ ಆನ್ ಅವರ್ ಅಂತ. ಇದು ಆ್ಯಕ್ಚುಲಾಗಿ ಅದು ಇಂಗ್ಲೀಷೇ ಅಲ್ಲ, ಅದು ಕನ್ನಡ ವಾಕ್ಯ ಇಂಗ್ಲೀಷ್ ಪದಗಳಲ್ಲಿದೆ. ಆಮೇಲೆ ಹೇಳಿದೆ, ನಿಮ್ಮ ಜೊತೆ ಇಂಗ್ಲೀಷ್ ಮಾತಾಡಿದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ, ನನಗೆ ಇಂಗ್ಲೀಷು ತಪ್ಪಾಗೋ ಅವಕಾಶಗಳು ಅಂತ. ನಾನು ಅಲ್ಲಿ ಒಬ್ಬರ ಜೊತೆಯಲ್ಲಿ ಮಾತ್ರ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದೆ. ಅವರು ನನಗಿಂತ ಹಿರಿಯರು. ಅವರು ನೋಡಿ, ಅವರು BE-ನ IIT ಚೆನ್ನೈಲಿ ಮಾಡಿದರು, ಮತ್ತು MBA-ನ IIM ಬೆಂಗಳೂರಲ್ಲಿ ಮಾಡಿದರು. ತುಂಬ ಚೆನ್ನಾಗಿತ್ತು ಇಂಗ್ಲೀಷು. ಅವರು ಯಾಕೆಂದರೆ ಅವ್ರದ್ದು ಮದರ್ ಟಂಗ್ ತಮಿಳ್, ನಾನು ಕನ್ನಡ, ಹಾಗಾಗಿ ನಾವು ಮಾತಾಡಬೇಕಾದ್ರೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೇವೆ. ಆ ಹಿನ್ನೆಲೆಯನ್ನು ನೋಡಿ, ಫಾರ್ ಮತ್ತು ಸಿನ್ಸ್ ಉಪಯೋಗನ ತಿಳ್ಕೊಳ್ಳೋಣ. ನಾವು PUC ಓದುವಾಗಲೇ ನಮಗೆ ಹೇಳ್ಕೊಟ್ಟಿದ್ರು, ಬಹುಶಃ ನನಗಿನ್ನೂ ಆವಾಗ ಅಷ್ಟು ತಲೆಗೆ ಹೋಗಿರಲಿಲ್ಲ ಅದು. ಈಗ ನೋಡಿ ಸ್ನೇಹಿತರೆ, ನೋಡಿ ನಾನು ಯಾರನ್ನೂ ಕಾಯ್ತಾ ಇದ್ದೀನಿ, ಅವ್ರು ಹೇಳ್ತೀನಿ ಐ ಆಮ್ ವೇಟಿಂಗ್ ಫಾರ್ ಯು. ನೋಡಿ ಏನು, ಹಾಗೆ ಇಂಗ್ಲೀಷಲ್ಲಿ ನೋಡಿ, ನಾನು ನಿಮಗೆ ಒಂದು ಗಂಟೆಯಿಂದ ಕಾಯ್ತಾ ಇದ್ದೇನೆ, ಕಳೆದ 1 ಗಂಟೆಯಿಂದ ನಿಮ್ಮನ್ನು ಕಾಯ್ತಾ ಇದ್ದೇನೆ. ನೋಡಿ, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಫಾರ್ ಎನ್ ಆರ್. ಇದಕ್ಕೆ ಹವರ್ ಅನ್ನಬಾರ್ದು, ಫಾರ್ ಎನ್ ಆರ್. ನೋಡಿ ಹೇಗಿದೆ, ಹೆಚ್ಚು ಸೈಲೆಂಟು, ಆರ್ನ ಸ್ವರಾಕ್ಷರ ಆದಮೇಲೆ ಹೇಳೋಂಗಿಲ್ಲ. ಈ ಪದ 4 ಇದೆ, ನಾವೆರಡನ್ನು ಹೇಳಬೇಕು. ನೋಡಿ, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಫಾರ್ ಎನ್ ಆರ್. ನೋಡಿ, ಯಾವಾಗ ಸಮಯ ಬರ್ತೋ ಅಲ್ಲಿ ಯಾಮ್ ಅನ್ನೋದು ಆರ್ ಅನ್ನೋದು ಹೊರಟೋಗ್ಬಿಡುತ್ತೆ, ಹ್ಯಾವ್ ಬೀನ್ ಬರ್ತದೆ. ಇದನ್ನ ಗಮನಿಸ್ಬೇಕು. ನೋಡಿ ಇನ್ನೊಂದು ನೋಡಿ, ಈಗ ಫಾರ್ ಕಲ್ತ್ರಿ, ಸಿನ್ಸ್ ಅಲ್ಲೇನೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ 5 PM. ಇವಾಗ 6 ಗಂಟೆ ಅಂತ ಇಟ್ಕೊಳ್ಳೋಣ. ನೋಡಿ, ಈಗ 6 ಗಂಟೆ ಬಂದಿದ್ದೇನೆ. ಹೇಗಿದೆ, ಒಂದು ಅಂದಾಜು ಹೇಳಿದ್ರೆ, ನಿಖರವಾದ ಸಮಯ ಇಲ್ಲದೆ ಒಂದು ಅಂದಾಜು ಮೇಲೆ ಹೇಳಿದ್ರೆ ಫಾರ್ ಬರ್ತದೆ. ಅಕ್ಯುರೇಟ್ ಆಗಿ ಕರೆಕ್ಟ್ ಇಂಥದೇ ಸಮಯ, ಇಂಥದೇ ದಿನ, ಇಂಥದೇ ವರ್ಷ ಅಂತ ಹೇಳಿದ್ರೆ ಅಲ್ಲಿ ಸಿನ್ಸ್ ಬರುತ್ತೆ. ಇದನ್ನ ಜ್ಞಾಪಕ ಇಟ್ಕೋಬೇಕು. ಈ ಉದಾಹರಣೆ ನೋಡಿ, ಐ ಆಮ್ ವೇಟಿಂಗ್ ಫಾರ್ ಯು. ಸುಮ್ಮನೆ ಕಾಯ್ತಾ ಇದ್ರೆ ಐ ಆಮ್ ವೇಟಿಂಗ್ ಫಾರ್ ಯು, ನಾನು ನಿಮ್ಗೆ ಕಾಯ್ತಾ ಇದ್ದೇನೆ. ನಿಮ್ಗಾಗ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೇನೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಫಾರ್ ಎನ್ ಆರ್. ನೋಡಿ, ಹವರ್ ಅನ್ಬಾರ್ದು, ಆರ್ ಅನ್ಬಾರ್ದು. I have been waiting for you for an hour. Next ನೋಡಿ, I have been waiting for you since 5 PM. ಈಗ 6 ಗಂಟೆ, ನಾನು 5 ಗಂಟೆಯಿಂದ ನಿಮಗೆ ಕಾಯ್ತಾ ಇದ್ದೇನೆ. ನಿಖರವಾದ ಸಮಯ ಇದ್ದಾಗ ಸಿನ್ಸ್ ಹಾಕಬಾರ್ದು. ನಮ್ಮ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಸಿನ್ಸ್ ಹಾಕಬಾರ್ದು, ಇಲ್ಲಿ ಫಾರ್ ಹಾಕಬಾರ್ದು. ಆಮೇಲೆ ಅವರು ಹೇಳ್ತಾರೆ, ನಮ್ಮ ಸರ್ ಹೇಳಿದಾಗ ಹೇಳ್ತಾರೆ, ಐ ಆಮ್ ವೇಟಿಂಗ್ ಫಾರ್ ಯು ಫ್ರಮ್ ಅಂತ ಹೇಳ್ತಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಹೇಳೋರು 5 to 10% ವಿದ್ಯಾರ್ಥಿಗಳು ಸಿಕ್ಕಿರ್ಬೋದು ನನಗೆ. 5%, 10% ಇದನ್ನು ಹೇಳಿಲ್ಲ. ಭಾಳಷ್ಟು ಜನ ನಮ್ಮ ಮಕ್ಕಳುಗಳು ಕೆಲವರು ಹೇಳಿಲ್ಲ ಇದನ್ನು. ಏಕೆಂದರೆ ನಾನು ಅವ್ರಿಗೆ ಇಂಗ್ಲೀಷ್ ಹೇಳ್ಕೊಡಲ್ವಲ್ಲ, ಬೇರೆ ಯಾವ್ದಾದ್ರು ಟೀಚರ್ ಹೇಳ್ಕೊಟ್ಟಿರ್ತಾರೆ. ಇದು ನೋಡಿ, ವಿ ಆರ್ ರಿಸೈಡಿಂಗ್ ಹಿಯರ್. ನೋಡಿ, ನಾವು ಯಾರು ಸೆನ್ಸಸ್ನವ್ರು ಬರ್ತಾರೆ, ಎಲ್ಲಿ ವಾಸ ಮಾಡ್ತೀರಿ? ನಾವಿಲ್ಲಿ ವಾಸ ಮಾಡ್ತಾ ಇದ್ದೇವೆ, ನಮ್ಮ ಮನೆ. ವಿ ಆರ್ ರಿಸೈಡಿಂಗ್ ಹಿಯರ್. ಆಮೇಲೆ ನೋಡಿ, 10 ವರ್ಷದಿಂದ ಇದ್ದೇವೆ. ವಿ ಹ್ಯಾವ್ ಬೀನ್ ರಿಸೈಡಿಂಗ್ ಹಿಯರ್ ಫಾರ್ 10 years. ನೋಡಿ, ಫಾರ್ ಬಂದ್ಬಿಡ್ತು. ಒಂದು ದಿವಸ ಆಗಲಿ, ಒಂದು ಗಂಟೆ ಆಗಲಿ, ಒಂದು ವರ್ಷ ಆಗಲಿ, ನೋಡಿ ಫಾರ್ 10 years. ವಿ ಹ್ಯಾವ್ ಬೀನ್ ರಿಸೈಡಿಂಗ್ ಹಿಯರ್ ಫಾರ್ 10 years. ನಾವು ಇಲ್ಲಿ 10 ವರ್ಷಗಳಿಂದ ವಾಸ ಮಾಡ್ತಾ ಇದ್ದೇವೆ. ಹಾಗೆ ನೋಡಿ, ವಿ ಹ್ಯಾವ್ ಬೀನ್ ರಿಸೈಡಿಂಗ್ ಹಿಯರ್ ಸಿನ್ಸ್ 2015. ಇವಾಗ 2025. ಅದಕ್ಕೆ ಬ್ರ್ಯಾಕೆಟ್ ಬರ್ತದೆ, ದಿಸ್ ಇಯರ್ ಇಸ್ 2025. ಅಂದರೆ ಕಳೆದ 10 ವರ್ಷಗಳಿಂದ, ಅಂದರೆ 2015ನೇ ಇಸ್ವಿಯಿಂದ ನೋಡಿ ನಿಖರವಾದ ವರ್ಷ ಇದೆ. ಇಲ್ಲಿ ಅಂದಾಜು ಸುಮಾರು ಒಂದು 10 ವರ್ಷ ಅಂತ ಹೇಳಿದ್ದೇವೆ.
ಅದಕ್ಕೆ ಫಾರ್ ಬಂದಿದೆ. ಇಲ್ಲಿ ನಿಖರವಾಗಿ 2015 ಇರೋದ್ರಿಂದ ಸಿನ್ಸ್ ಬಂದಿದೆ. ನಿಖರವಾದ ಸಮಯ, ನಿಖರವಾದ ದಿನ, ನಿಖರವಾದ ವರ್ಷ, ಗಂಟೆ ಇದ್ರೆ ಸಿನ್ಸ್ ಬರುತ್ತೆ. ಒಂದು ಅಪ್ರಾಕ್ಸಿಮೇಷನ್ ಇದ್ರೆ ಅದಕ್ಕೆ ನಾವು ಫಾರ್ ಹಾಕ್ತೇವೆ. ಇನ್ನೊಮ್ಮೆ ಹೇಳ್ತೀನಿ, ವಿ ಆರ್ ರಿಸೈಡಿಂಗ್ ಹಿಯರ್, ನಾವಿಲ್ಲಿ ವಾಸ ಮಾಡ್ತೇವೆ. ವಿ ಹ್ಯಾವ್ ಬೀನ್ ರಿಸೈಡಿಂಗ್ ಹಿಯರ್ ಫಾರ್ 10 years, ಸುಮಾರು 10 ವರ್ಷದಿಂದ ನಾವಿಲ್ಲಿ ವಾಸ ಮಾಡ್ತಾ ಇದ್ದೇವೆ. ವಿ ಹ್ಯಾವ್ ಬೀನ್ ರಿಸೈಡಿಂಗ್ ಹಿಯರ್ ಸಿನ್ಸ್ 2015, 2015ನೇ ಇಸ್ವಿಯಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೇವೆ. ಇದು 2025ನೇ ಇಸ್ವಿ. ನಾನು ಇಲ್ಲಿ 2 ಬರ್ತೀನಿ ಸ್ನೇಹಿತರೆ. ಹಿಂದಿನ ದಿನ ತಮಗೆ ಹೇಳಿದ್ದೆ ಗೋ ಅಂತು ಸ್ಟೇ. ನೋಡಿ, ಇಲ್ಲಿ ನಾವು ವಾಸ ಮಾಡೋ ಸ್ಥಳಕ್ಕೆ, ವರ್ಷಗಟ್ಟಲೆ ಇರೋ ಸ್ಥಳಕ್ಕೆ ನಾವು ರಿಸೈಡಿಂಗ್ ಅಂತ ಹೇಳ್ತೇವೆ. ನಾವು 1 ದಿವಸ 2 ದಿವಸ ವಾರಗಟ್ಟಲೆ ತಿಂಗಳು ಎಲ್ಲೋ ಪ್ರವಾಸ ಹೋದಾಗ ಅದಕ್ಕೆ ಸ್ಟೇ ಅಂತ ಹೇಳಬೇಕು. ನಾವು ಎಲ್ಲ ಹೋಗಿರ್ತೀವಿ, ಅಲ್ಲಿ 3 ದಿವಸ ಇರ್ತೀವಿ. ವಿ ಆರ್ ಸ್ಟೇಯಿಂಗ್ ಹಿಯರ್. ನೋಡಿ, ನಾವು 3 ದಿವಸ ನಾವಿಲ್ಲಿ ವಾಸ ಮಾಡ್ತಾ ಇದ್ದೇವೆ. ಅಕಸ್ಮಾತ್ 3 ದಿವಸ ಇದ್ರೆ ವಿ ಹ್ಯಾವ್ ಬೀನ್ ಸ್ಟೇಯಿಂಗ್ ಹಿಯರ್ ಫಾರ್ 3 days, ನಾವಿಲ್ಲಿ 3 ದಿವಸದಿಂದ ಇದ್ದೇವೆ. ಇವತ್ತು ಶುಕ್ರವಾರ ಅಂತ ಇಟ್ಕೊಳ್ಳೋಣ. ನಾವು ಹೇಳ್ತೀವಿ ನೋಡಿ, ವಿ ಹ್ಯಾವ್ ಬೀನ್ ರಿಸೈಡಿಂಗ್ ಹಿಯರ್ ಸಿನ್ಸ್ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಟ್ಯೂಸ್ಡೇ ಇಂದ ವಾಸ ಮಾಡ್ತಾ ಇದ್ದೇವೆ. ನಾವು ವಾಸ ಮಾಡುವ ಸ್ಥಳಕ್ಕೆ ರಿಸೈಡ್ ಅಂತ ಹೇಳ್ತೇವೆ, ರಿಸೈಡಿಂಗ್ ಅಂತ ಹೇಳ್ತೇವೆ. ಮತ್ತೆ ಎಲ್ಲೋ ಉಳ್ಕೊಂಡಿರ್ತೇವೆ, ಪ್ರವಾಸಕ್ಕೆ ಹೋದಾಗಲೋ ಸ್ಪೋರ್ಟ್ಸ್ ಏನೋ ಹೋಗಿರ್ತಾರೆ ವಿದ್ಯಾರ್ಥಿಗಳು, ಅದಕ್ಕೆ ಸ್ಟೇ ಅಂತ ಹೇಳಬೇಕು. ಸ್ಟೇ ಅಂಡ್ ರಿಸೈಡ್. ಅಲ್ಲಿ ಗೋಲ್ಡ್ ಸ್ಟೇ ತಗೊಂಡಿದ್ದೆ, ಇದನ್ನು ಮರಿಬಾರ್ದು. ಮತ್ತೊಮ್ಮೆ ಇದನ್ನು ಹೇಳಿಬಿಡ್ತೇನೆ ನೋಡಿ. ಐ ಆಮ್ ವೇಟಿಂಗ್ ಫಾರ್ ಯು, ನಾನು ನಿಮಗಾಗಿ ಕಾಯುತ್ತಿದ್ದೇನೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಫಾರ್ ಎನ್ ಅವರ್, ನಾನು ನಿಮಗಾಗಿ 1 ಗಂಟೆಯಿಂದ, ಕಳೆದ 1 ಗಂಟೆಯಿಂದ ಕಾಯ್ತಾ ಇದ್ದೇನೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ 5 PM, 5 ಗಂಟೆಯಿಂದ ಕಾಯ್ತಾ ಇದ್ದೇನೆ, ಈಗ 6 ಗಂಟೆ ಆಯಿತು. ನೋಡಿ ಹೇಗೆ. ವಿ ಆರ್ ರಿಸೈಡಿಂಗ್ ಹಿಯರ್, ನಾವಿಲ್ಲಿ ವಾಸ ಮಾಡ್ತಾ ಇದ್ದೇವೆ. ಸೆನ್ಸ್ 10 ಬಂದಾಗ, ಯಾರೋ ಬಂದಾಗ ಎಲ್ಲಿದ್ದೀರಿ, ಇಲ್ಲಿ ವಾಸ ಮಾಡ್ತಾ ಇದ್ದೇವೆ. ವಿ ಹ್ಯಾವ್ ಬೀನ್ ರಿಸೈಡಿಂಗ್ ಹಿಯರ್ ಫಾರ್ 10 years, ಎಷ್ಟು ವರ್ಷದಿಂದ ಇದ್ದೀರಿ, ಸುಮಾರು 10 ವರ್ಷದಿಂದ ಇದ್ದೇವೆ. ಅವ್ರಿಗೆ ಗೊತ್ತಾ ವರ್ಷ ಅಂದಾಗ, ವಿ ಹ್ಯಾವ್ ಬೀನ್ ರಿಸೈಡಿಂಗ್ ಹಿಯರ್ ಸಿನ್ಸ್ 2015, 2015ನೇ ಇಸ್ವಿಯಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೇವೆ. ಇವಾಗ 2025. ದಯವಿಟ್ಟು ಇದು ತಮಗೆ ಗೊತ್ತಾಗಿದೆ ಅಂದ್ಕೊಳ್ತೇನೆ. 1-2 ಸಾರಿ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಫಾರ್ ಮತ್ತು ಸಿನ್ಸ್, ಮತ್ತೆ ಸುಮ್ಮನೆ ಕಾಯ್ತಾ ಇದ್ರೆ ವೇಟಿಂಗ್, ಐ ಆಮ್ ವೇಟಿಂಗ್, ವಿ ಆರ್ ವೇಟಿಂಗ್. ಸಮಯ ಬಂದ ತಕ್ಷಣ ಐ ಹ್ಯಾವ್ ಬೀನ್ ವೇಟಿಂಗ್, ವಿ ಹ್ಯಾವ್ ಬೀನ್ ವೇಟಿಂಗ್, ಶಿ ಹ್ಯಾಸ್ ಬೀನ್ ವೇಟಿಂಗ್, ಹಿ ಹ್ಯಾಸ್ ಬೀನ್ ವೇಟಿಂಗ್, ದೇ ಹ್ಯಾವ್ ಬೀನ್ ವೇಟಿಂಗ್, ಈ ಥರ ಆಗ್ತದೆ. ಕೆಲವೇ ಇದನ್ನು ತಾವು ಗಮನಿಸ್ಬಿಟ್ರೆ ಉಳಿದಿದ್ದು ಭಾಳ ಸುಲಭ ಅಂತ ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.